ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿಗೌಡ ಯೂಟ್ಯೂಬ್. ಈ ಕಲ್ಯಾಣ ಸಂಚಿಕೆಯ ಇಂದಿನ ಸಂಚಿಕೆಯ ಹೈಲೈಟ್ಸ್ ಏನೆಲ್ಲ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಈ ಒಂದು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ನೋಡಿ. ದಿನ ಬಂದು ಫ್ಯಾಮಿಲಿಗೆ ಬಂದು ಕೆಲವೇ ದಿನ ಆದ್ರೂ ಶ್ಯಾಮ್ ಅಲ್ಲಿರುವಂತಹ ಪ್ರತಿಭೆನ ಗುರುತಿಸಿ ಶ್ಯಾಮ್ಗೆ ಒಂದು ಒಳ್ಳೆ ಹೆಸರು ತಂದ್ಕೊಟ್ಟಂತಹ ಗೌರಿನ ಮನೆಯವರಿಬ್ರು ಕೂಡ ಒಪ್ಕೋತಾರ. ತನಗೆ ಗೊತ್ತಾಗದೇ ಇರೋ ಹಾಗೆ ತನ್ನ ಹೆಂಡತಿ ಮಾಡಿರುವಂತಹ ಒಳ್ಳೆ ಕೆಲ್ಸನ ಮೆಚ್ಕೊಂಡಂತಹ ವಿವೇಕ್ ಶ್ಯಾಮ್ ವಿಷಯವಾಗಿ ಗೌರಿ ಹತ್ರ ಥ್ಯಾಂಕ್ಸ್ ನ ಹೇಳಿ ಅವಳನ್ನ ಹೆಂಡತಿ ಅಂತ ಒಪ್ಕೋತಾನ. ಆಫೀಸಿಗೆ ಬರುವಂತಹ ಕ್ಲೈಂಟ್ಸ್ಗೆ ತನ್ನ ಹೆಂಡತಿ ಕಡೆಯಿಂದ ಏನಾದ್ರೂ ಒಂದು ಒಳ್ಳೆ ಸೂಚನೆ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡಂತಹ ವಿವೇಕ್ ತನ್ನ ಹೆಂಡತಿನ ತನ್ನ ಆಫೀಸಿಗೆ ಕರ್ಕೊಂಡೋಗಿ ಕ್ಲೈಂಟ್ಸ್ ಮುಂದೆ ಮಾತಾಡಿಸ್ತಾನ. ತುಂಬಾ ಕಷ್ಟದಲ್ಲಿರುವಂತಹ ಅಪ್ಪ ಅಮ್ಮನ ಪರಿಸ್ಥಿತಿನ ನೋಡಿದಂತಹ ಚಿನ್ನು 1 ಲಕ್ಷ ರೂಪಾಯಿನ ಹೇಗೆ ಒದಗಿಸ್ತಾಳೆ, ಅದನ್ನ ಕೊಟ್ಟು ಮನೆನ ಉಳಿಸ್ಕೊಳೋದಿಕ್ಕೆ ಪ್ರಯತ್ನ ಪಡ್ತಾಳ. ತುಂಬಾ ಕಷ್ಟದಲ್ಲಿರುವಂತಹ ಶಾಂತವೀರು ಅವರು ತನ್ನ ಹೆಂಡತಿ ಹೇಳಿದಾಗೆ ಆ ಮನೆನ ಉಳಿಸ್ಕೊಳೋದಿಕ್ಕೆ ತನ್ನ ಹೆಂಡತಿ ಕಾಂತಲಕ್ಷ್ಮಿ ಅವ್ರ ಅಕ್ಕನ ಕಡೆಯಿಂದ ಸಹಾಯನ ಪಡ್ಕೋತಾರ ಅಥವಾ ಆ ಮನೆನ ಸೇಲ್ ಮಾಡೋದಿಕ್ಕೆ ಅವರು ಯೋಚನೆ ಮಾಡ್ತಾರ. ಇಂದಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ಟ್ವಿಸ್ಟಿಂಗ್ ಇದೆ. ಸೊ ಈ ಒಂದು ಸಂಚಿಕೆನ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ವಿಷಯನ ಹೇಳು ಅಂತಿದ್ದಾಗೆ ಗೌರಿ ಅವರು ತುಂಬಾ ಖುಷಿಯಿಂದ ಕವಿ ಸರ್ ಬರ್ದಿರುವಂತಹ ಪ್ರಶಸ್ತಿಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳ್ತಿದ್ದಾಗೇನೇನೆ ಅಲ್ಲೇ ಕೂತಿರುವಂತಹ ಶ್ಯಾಮ್ ಸ್ವಲ್ಪ ಹೊತ್ತು ಒಂದ್ ರೀತಿ ಆಘಾತಕ್ಕೆ ಒಳಪಟ್ಟ ಹಾಗೆ ಖುಷಿನ ತನ್ನ ತಂದೆ ಮುಂದೆ ವ್ಯಕ್ತಪಡಿಸ್ತಾರೆ. ಇನ್ನು ಈ ಒಂದು ಖುಷಿ ವಿಚಾರನ ತಿಳಿದಂತಹ ಮನೆ ಮಂದಿ ಎಲ್ರು ಕೂಡ ಒಂದು ಕ್ಷಣ ಖುಷಿಗೆ ಒಳಪಡ್ತಾರೆ. ಇನ್ನು ಅಲ್ಲೇ ಕೂತಿರುವಂತಹ ಶ್ಯಾಮ್ ತಂದೆಯವರು ಎದ್ ನಿಂತ್ಕೊಂಡು ಶ್ಯಾಮ್ ನಿನ್ಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಸ್ಕೂಲ್ ನಲ್ಲಿ ತುಂಬಾ ಲಾಸ್ಟ್ ಆಗಿ ನೆನ್ನೆ ಪ್ರೈಸ್ ನ ತಗೊಂಡಿರ್ತಾರೆ, ಅದಕ್ಕೆ ನಿನ್ಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಟೀಕೆ ಮಾಡ್ತಾರೆ. ಇನ್ನು ಶ್ಯಾಮ್ ಅವರು ಅದಕ್ಕೆ ನಿಜ ಹೇಳ್ತಾ ಇದ್ದೀರಾ? ಇನ್ನು ಶ್ಯಾಮ್ ಅವ್ರ ಮಾತಿಗೆ ಅಲ್ಲೇ ಇರುವಂತಹ ಗೌರಿ ಅವರು ಹೌದು ಶ್ಯಾಮ್ ಅವರೇ, ನಿಮ್ಗೆ ನಿಮ್ಮಲ್ಲಿರುವಂತಹ ಕಲೆ ಬಗ್ಗೆ ಕವಿತೆ ಬಗ್ಗೆ ನಿಮ್ಗೆನೆ ಗೊತ್ತಿರ್ಲಿಲ್ಲ. ನೆನಪಿದ್ಯಾ ಅವತ್ತು ನಾನ್ ನಿಮ್ಮ ಹತ್ರ ಒಂದು ಕವಿತೆನ ತಗೊಂಡಿದ್ದೆ, ಅದನ್ನ ಓದಿದಾಗ ನನ್ಗೆ ತುಂಬಾನೇ ಖುಷಿ ಆಯ್ತು. ಕಾವ್ಯ ಲೋಕ ಅನ್ನುವಂತಹ ಫೇಮಸ್ ಬ್ಲಾಗ್ ಅಲ್ಲಿ ಒಂದು ಕವಿತೆ ಸ್ಪರ್ಧೆ ನಡೀತಾ ಇತ್ತು. ಅದರಲ್ಲಿ ನೀವು ಕೊಟ್ಟಿರುವಂತಹ ಕವಿತೆನ ನಿಮ್ ಹೆಸರನ್ನೇ ನಾನು ಕೊಟ್ಟಿದ್ದೆ. ಅದರಲ್ಲಿ ನಾನ್ ನಿಮಗ್ ಕೊಟ್ಟಿರುವಂತಹ ಇದನ್ನ ನಾನು ಕೊಟ್ಟಿದ್ದೆ. ಅದರಲ್ಲಿ ರಾಜ್ಯಾದ್ಯಂತ ಎಷ್ಟೋ ಕವಿತೆಗಳು ಬಂದಿತ್ತಂತೆ, ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ನೀವು ಬರ್ದಿರುವಂತಹ ಕವಿತೆಗೆ ಫಸ್ಟ್ ಪ್ರೈಸ್ ಬಂದಿದ್ಯಂತೆ ನೋಡಿ ಹೇಳಿ ತನ್ನ ಮೊಬೈಲ್ ನಲ್ಲಿ ಬಂದಿರುವಂತಹ ಒಂದು ಇನ್ವಿಟೇಷನ್ ಕಾರ್ಡ್ ನ ಈ ಕಡೆ ಶ್ಯಾಮ್ ಅವ್ರಿಗೆ ತೋರಿಸ್ತಾರೆ. ಇನ್ನು ಶ್ಯಾಮ್ ಅವರು ಆ ಒಂದು ಕಾರ್ಡ್ ಅಲ್ಲಿರುವಂತಹ ಅವ್ರ ಫೋಟೋ ಮತ್ತೆ ಕವಿತೆನ ನೋಡಿ ತುಂಬಾ ಇಂಪ್ರೆಸ್ ಆಗಿ ಖುಷಿ ಆಗ್ತಾರೆ. ಶ್ಯಾಮ್ ಅವರು ತುಂಬಾ ಖುಷಿಯಿಂದ ಇಂತ ಒಂದು ಸಂತೋಷದ ದಿನನ ನಾನು ಯಾವತ್ತು ನನ್ನ ಜನ್ಮದಲ್ಲೇನೆ ಅನುಭವಿಸಿಲ್ಲ, ಅದಕ್ಕೆ ಈ ಒಂದು ಖುಷಿಗೆ ನೀವು ಕಾರಣ ಆದ್ರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅದಕ್ಕೆ ಅಂತ ಹೇಳ್ಬಿಟ್ಟು ತನ್ನ ಅದಕ್ಕೆ ಖುಷಿಯಿಂದ ತನ್ನ ಕಣ್ಣಲ್ಲಿ ಅಳಲ್ನ ತೋಡ್ಕೊಂಡು ವಿಶಸ್ ನ ಹೇಳ್ತಾ ಇರ್ತಾರೆ. ಇನ್ನು ಗೌರಿ ಅವರು ಈ ಕವಿತೆಗೆ ಬರ್ದಿರುವಂತಹ ನಿಮ್ಮ ಟ್ಯಾಲೆಂಟ್ಗೆ ನೀವೇ ಕಾರಣ ಸರ್, ನಂದೇನು ಇಲ್ಲ, ನೀವು ಬರ್ದಿರೋ ಕವಿತೆಗೆ ನೆನ್ನೆ ಇಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು, ನಂದೇನು ಕೂಡ ಇಲ್ಲ. ದಿನ ಬಂದು ತಾತ ಅವರು ಓಹೋ ನಮ್ಮನೆಯಲ್ಲೂ ಕೂಡ ಒಬ್ಬ ಕವಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತೇ ಗೊತ್ತಾಗಿದ್ದು, ಶಬಾಷ್ ಮೊಮ್ಮಗನೆ ಅಂತ ಹೇಳ್ತಾರೆ. ಇನ್ನು ಶ್ಯಾಮ್ ಅವರು ಎಲ್ರು ಕಾಲಿಗೂ ಬಿದ್ದು ಆಶೀರ್ವಾದನ ತಗೋತಾರೆ. ಮನೆ ಮಂದಿ ಎಲ್ರು ಕೂಡ ತುಂಬಾನೇ ಖುಷಿನಲ್ಲಿ ಇರ್ತಾರೆ. ಇನ್ನು ಅಲ್ಲೇ ಇರುವಂತಹ ತನ್ನ ಅಣ್ಣ ವಿವೇಕ್ ಅವರು ಶ್ಯಾಮ್ ಕಂಗ್ರಾಚುಲೇಷನ್ ಕಣೋ, ನೀನ್ ಬರ್ದಿರೋ ಕವಿತೆಗೆ ಫಸ್ಟ್ ಪ್ರೈಸ್ ಬಂದಿರೋದು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ತನ್ನ ತಮ್ಮನ್ನ ತಬ್ಕೊಂಡು ವಿಶಸ್ನ ತಿಳಿಸ್ತಾರೆ. ಇನ್ನು ಆ ಒಂದು ವಿಶಸ್ನ ತಿಳಿಸ್ತಿದ್ದಾಗೆ ಶ್ಯಾಮ್ ಅವ್ರು ಹೇಳ್ತಾರೆ, ಅಣ್ಣ ಪಾರ್ಟಿ ನಾನು ಕೊಡಿಸ್ತೀನಿ, ಅದೇ ನಾನು ಕೊಡಿಸೋ ಪಾರ್ಟಿ ನೀನೇ ದುಡ್ಡು ಕೊಡ್ಬೇಕು ಅಂತ ಹೇಳಿ ಗೇಲಿ ಮಾಡ್ತಾರೆ. ಇನ್ನು ಶ್ಯಾಮ್ ಮಾತಿಗೆ ವಿವೇಕ್ ಅವರು ಆಯ್ತು ಅಂತ ಹೇಳ್ತಾರೆ. ಇನ್ನು ಎಲ್ಲರ ಹತ್ರನೂ ಹೋಗಿ ದೊಡ್ಡಮ್ಮ ಆಗಿರ್ಬೋದು ಶ್ಯಾಮ್ ಅವ್ರ ದೊಡ್ಡಮ್ಮನ ಹತ್ರ ಎಲ್ಲರ ಹತ್ರನೂ ಕೂಡ ಆಶೀರ್ವಾದನ ತಗೋತಾರೆ. ಇನ್ನು ತನ್ನ ತಂದೆಯವರು ಕೇಳಿ ಆಶೀರ್ವಾದನ ಪಡ್ಕೋತಾರೆ. ಇನ್ನು ಅಲ್ಲೇ ಇರುವಂತಹ ಚಂಚಲ್ ಅವರು ಶ್ಯಾಮ್ ಅವ್ರಿಗೆ ಕಂಗ್ರಾಚುಲೇಷನ್ಸ್ ನ ಹೇಳ್ತಾರೆ. ಇನ್ನು ಅವರು ಕಂಗ್ರಾಚುಲೇಷನ್ಸ್ ನ ಹೇಳಿದನ್ನ ಕೇಳಿದಂತಹ ಶ್ಯಾಮ್ ಅವರು ಅವರಿಗೂ ಕೂಡ ಧನ್ಯವಾದನ ಹೇಳ್ತಾರೆ. ಸರಿತಾ ಅವ್ರ ಕಾಲಿಗೆ ಬಿದ್ದಂತಹ ಶ್ಯಾಮ್ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಕಣೋ ಶ್ಯಾಮ್, ನೀನ್ ತುಂಬಾ ಚೆನ್ನಾಗಿರು ಅಂತ ಹೇಳ್ಬಿಟ್ಟು ನಿಮ್ ದೊಡ್ಡಪ್ಪ ಇದ್ದಿದ್ರೆ ಈ ಒಂದು ಸೆಲೆಬ್ರೇಷನ್ ನ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ರು, ಅವರು ಇಲ್ಲಿಲ್ಲ, ಸೊ ನೀನ್ ಆಮೇಲೆ ಅವ್ರಿಗೆ ಫೋನ್ ಮಾಡಿ ವಿಷಯನ ತಿಳಿಸು ಅಂತ ಹೇಳ್ಬಿಟ್ಟು ಸರಿತಾ ಅವರು ಕೂಡ ಹೇಳ್ತಾರೆ. ಶ್ಯಾಮ್ ಅವರು ಎದ್ರ ಹತ್ರ ಆಶೀರ್ವಾದನ ತಗೊಂಡು ತುಂಬಾ ಎಕ್ಸೈಟಿವ್ ಆಗಿ ಕಣ್ಣಲ್ಲಿ ನೀರ್ನ ತುಂಬಿಕೊಂಡು ಅದಕ್ಕೆ ನಿಮ್ಗೆ ತುಂಬಾನೇ ಧನ್ಯವಾದ. ಅದಕ್ಕೆ ಇಷ್ಟು ದಿನ ನಾನು ಕವನ ಬರೆದನ್ನು ಕೂಡ ಅದನ್ನ ಯಾರು ಕೂಡ ಗುರುತಿಸಿ ಅದಕ್ಕೆ ಒಂದು ರೀತಿಯ ಮರ್ಯಾದಿನ ಕೊಟ್ಟಿರ್ಲಿಲ್ಲ. ಇನ್ನು ನೀವು ನನ್ನಲ್ಲಿರುವಂತಹ ಕಲೆನ
ಪ್ರತಿಭೆನ ಗುರುತಿಸಿ ಇವತ್ತು ನನ್ನ ಕವಿತೆನ ವ್ಲಾಗ್ ಅಲ್ಲಿ ಬರೋ ಹಾಗೆ ಮಾಡಿ ನನಗೆ ಪ್ರಶಸ್ತಿನ ತಂದ್ಕೊಟ್ಟಿದ್ದಾರೆ, ತುಂಬಾ ಧನ್ಯವಾದ ಅದಕ್ಕೆ ಅಂತ ಹೇಳ್ಬಿಟ್ಟು ಗೌರಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಶ್ಯಾಮ್ ಅವರು ನನ್ನ ಅಕ್ಷರಗಳಿಗೂ ಕೂಡ ಬೆಲೆ ಇದೆ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ನೀವು ತೋರಿಸಿದ್ರಿ, ತುಂಬಾ ಧನ್ಯವಾದ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾಗೇನೆ ಅಲ್ಲೇ ಇರುವಂತಹ ಆಶಾ ಅವರು ತುಂಬಾ ಥ್ಯಾಂಕ್ಸ್ ಗೌರಿ, ನನ್ನ ಮಗನಲ್ಲಿರುವಂತಹ ಪ್ರತಿಭೆನ 10 ಜನ ಗುರುತಿಸೋ ಹಾಗೆ ನೀನ್ ಮಾಡಿದ್ಯಾ, ತುಂಬಾ ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ಸ್ ಗೌರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನು ಗೌರಿ ಅವರು ಇರೋ ಕಲೆ ಅವ್ರನ್ನ ಗುರುತಿಸಿದೆ ಚಿಕ್ಕತ್ತೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಗೌರಿ ಅವ್ರನ್ನ ಈ ಕಡೆ ನೋಡ್ತಾ ಇರುವಂತಹ ಅವರು ಅದೇನ್ ಪ್ರೈಸೋ ಅಂತ ಹೇಳಿ ಕೇಳ್ತಾರೆ. ಇನ್ನದಕ್ಕೆ ಗೌರಿ ಅವರು ತುಂಬಾ ಖುಷಿಯಿಂದ ಇದು 1000 ಕ್ಯಾಶ್ ಪ್ರೈಸ್ ಬಂದಿದೆ ಅಂತ ಹೇಳ್ತಿದ್ದಾಗೇನೆ ಮನೆಯವ್ರಿಗೆಲ್ರಿಗೂ ಕೂಡ ಖುಷಿ ಆಗುತ್ತೆ. ಆದ್ರೆ ಅಲ್ಲಿ ಒಂದು ವ್ಯಂಗ್ಯವಾದ ಮಾತು ಬರುತ್ತೆ. ಚಂಚಲ ಅವ್ರು ಹೇಳ್ತಾರೆ, ಅಲ್ಲ ಗೌರಿ 5,000 ಕ್ಯಾಶ್ ಪ್ರೈಸ್ ಬಂದಿರೋದಿಕ್ಕೆ ಏನೋ 50 ಲಕ್ಷ ಲ್ಯಾಟ್ರಿ ಹೊಡೆದಿರೋ ಹಾಗೆ ಇಷ್ಟೊಂದು ಸಂಭ್ರಮ ಪಡ್ತಾ ಇದೆಯಲ್ಲ ಅಂತ ಹೇಳಿ. ಇನ್ನು ಚಂಚಲ ಅವರು ನಾವು ಒಂದು 5 ಸ್ಟಾರ್ ಹೋಟ್ಲಿಗೆ ಹೋದ್ರೆ ಈ ದೀನಮಂದು ಫ್ಯಾಮಿಲಿ ಅವರು ವೇಟರ್ಗೆ ನೆನೆ 5,000 ಟಿಪ್ಸ್ ನ ಕೊಡ್ತೀವಿ ಅಂತಿದ್ದಾಗೆ ನೆನೆ ತುಂಬಾ ಸಿಟ್ ಮಾಡ್ಕೊಂಡಂತಹ ಗೌರಿ ಅವರು, ಚಂಚಲ ಅವರೇ ನೀವು ಹೋಟೆಲ್ ನಲ್ಲಿ ಕೊಡುವಂತಹ ಟಿಪ್ಸ್ಗೆ ನೀವು ಕೊಡ್ತೀರಲ್ವಾ, ಅದನ್ನ ಸಂಪಾದನೆ ಮಾಡಿರೋದು ಈ ದೀನ ಬಂದು ಮನೇಲಿರೋ ದೊಡ್ಡವರು ಸಂಪಾದನೆ ಮಾಡಿರೋದು ಕೋಟಿನ. ಅಂದ್ರೆ ಈ 5,000 ಇದೆಯಲ್ಲ ಇದು ಶ್ಯಾಮ್ ಅವರ ಸ್ವಂತ ದುಡಿಮೆ, ಕಲೆಗೆ ಸಿಕ್ಕಿರೋಂತಹ ಬೆಲೆ. ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಕೋಟ್ಯಾಂತರ ರೂಪಾಯಿ ಇರ್ಬೋದು, ಅಂದ್ರೆ ಒಬ್ಬ ಕಲಾವಿದನಿಗೆ ಇದು ಕೋಟಿಗೂ ಜಾಸ್ತಿ ಬೆಲೆ ಕಟ್ಟುವಂತಹ ಒಂದು ಇದು ಪತಿಯ ಆಶೀರ್ವಾದ ಅಂತ ಹೇಳ್ತಿದ್ದಾಗೇನೆ ಅಲ್ಲೇ ಇರುವಂತಹ ದೀನ ಬಂದು ಅವ್ರು ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳ್ದಿಯಮ್ಮ ಗೌರಿ. ಗೌರಿ ಹೇಳ್ತಾ ಇರೋದು 100% ಸತ್ಯ. ಗೌರಿ ಹೇಳ್ತಾ ಇರೋದು 100% ಸತ್ಯ. ಲಕ್ಷ್ಮಿ ಯಾವಾಗ್ಲೂ ಬರೋದು ಸರಸ್ವತಿ ಜೊತೆನೆ, ಲಕ್ಷ್ಮಿ ಯಾವಾಗ್ಲೂ ಬರೋದು ದುಡ್ಡಿನ ಜೊತೆಗೇನೆ. ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಅವಳು ಉಳ್ಕೋತಾಳೆ. ಇದ್ರೆ ಯಾರು ಕೂಡ ಬೇಕಾದ್ರೂ ಐಶ್ವರ್ಯವಂತರು ಅಂತ ಅನ್ನಿಸ್ಕೋಬಹುದು, ಆದ್ರೆ ಕಲೆಗೆ ಬೆಲೆನ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ. ನಮ್ ಶ್ಯಾಮ್ಗೆ ಹೊಲ್ದು ಬಂದಿರೋದು ಸರಸ್ವತಿನೇ, ಇನ್ನು ಆ ಸರಸ್ವತಿನ ಕೊಂಡ್ಕೊಳೋಷ್ಟು ದುರಾಂಕಾರ ನಮಗ್ ಬೇಡ ಅಂತ ಹೇಳಿ ಅಲ್ಲಿರಂತಹ ಚಂಚಲನ್ಗೆ ಎದುರೇಟ್ನ ಕೊಟ್ಟು ತಾತ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಮನೆಯವರು ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿ ಅಲ್ಲೇ ಇರುವಂತಹ ಶ್ಯಾಮ್ ಅವ್ರನ್ನ ಹೊಗಳ್ತಾ ಇರ್ತಾರೆ. ಇನ್ನು ಶ್ಯಾಮ್ ಅವ್ರನ್ನ ಅಜ್ಜಿ ಅವ್ರು ಕರೆದ್ಬಿಟ್ಟು, ಏ ಶ್ಯಾಮ್ ಬಾರೋ ಇಲ್ಲಿ, ಪ್ರತಿ ಸಲ ಸಂತೋಷ ಆದಾಗ ಕವಿತೆ ಹೇಳ್ತೀನಿ ಕವಿತೆನ ಅಂತ ಹೇಳ್ತಾ ಇದ್ದೆ, ಆದ್ರೆ ಇವತ್ತು ಫಸ್ಟ್ ಪ್ರೈಸ್ ಬಂದಿದೆ, ಎಲ್ಲರೂ ಕೂಡ ಖುಷಿಯಾಗಿದ್ದೀವಿ, ಇವಾಗ ಕವಿತೆನ ಹೇಳೋದಿಲ್ವಾ ಅಂತ ಕೇಳಿ ಈ ಕಡೆ ಶ್ಯಾಮ್ ಕೈಯಿಂದ ಒಂದು ಕವಿತೆನ ಹೇಳ್ಸಿಸ್ತಾರೆ ಅಜ್ಜಿ ಅವರು. ಇನ್ನು ಕವನನ ಹೇಳಿದಂತಹ ಶ್ಯಾಮ್ ಅವರು ಭಾವುಕರಾಗಿ ಅಲ್ಲೇ ಇರುವಂತಹ ಗೌರಿ ಹತ್ರ ಬಂದ್ಬಿಟ್ಟು, ಅದಕ್ಕೆ ಇದಕ್ಕೆಲ್ಲ ಕಾರಣ ನೀವಿದ್ದಕ್ಕೆ ಇದೆಲ್ಲ ಸಾಧ್ಯ ಆಗಿದ್ದು, ತುಂಬಾ ಧನ್ಯವಾದ, ಅದಕ್ಕೆ ತುಂಬಾ ಧನ್ಯವಾದ ಅಂತ ಹೇಳ್ಬಿಟ್ಟು ಅಲ್ಲೇ ಇರುವಂತಹ ಗೌರಿ ಕೈನ ಹಿಡ್ಕೊಂಡು ತನ್ನ ಕಣ್ಣಿಗೆ ಒತ್ಕೊಂಡು ಥ್ಯಾಂಕ್ಸ್ ನ ಹೇಳ್ತಾ ಇರ್ತಾರೆ ಈ ಕಡೆ ಶ್ಯಾಮ್ ಅವರು. ಈ ಒಂದು ದೃಶ್ಯನ ನೋಡಿದಂತಹ ವಿವೇಕ್ ಅವರು ಮನಸ್ಸಿನಲ್ಲಿ ಒಂದ್ ರೀತಿ ಖುಷಿನ ಪಡ್ತಾ ಇರ್ತಾರೆ. ಇನ್ನು ಗೌರಿಗೆ ಥ್ಯಾಂಕ್ಸ್ ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ತಾರೆ ವಿವೇಕ್ ಅವರು. ಇನ್ನು ಗೌರಿ ಅವರು ತನ್ನ ಬೆಡ್ ನ ಇಟ್ಕೊಂಡು, ವಿಕ್ಕಿ ನೀನು ನನ್ ಜೊತೆ ಇದೆಯಾ, ಅದಕ್ಕೆ ನೀನು ಇಷ್ಟು ಖುಷಿಯಾಗಿದ್ಯಾ, ಇನ್ನೊಬ್ರು ಬೇರೆಯವ್ರ ಜೊತೆನೇ ಇದ್ದಾರೆ, ಅವ್ರಿಗೆ ಅದಕ್ಕಷ್ಟು ಕೋಪ ಅಂತ ಹೇಳಿ ಟಾಂಗ್ ನ ಕೊಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ಮಾತುಕತೆ ಪ್ರೀತಿಯಿಂದ ನಡೆಯುತ್ತೆ. ಇನ್ನು ವಿವೇಕ್ ಅವರು ಗೌರಿಗೆ ಥ್ಯಾಂಕ್ಸ್ ನ ಹೇಳ್ತಾರೆ. ಇನ್ನು ಥ್ಯಾಂಕ್ಸ್ ನ ಅಕ್ಸೆಪ್ಟ್ ಮಾಡ್ಕೋತಾರೆ ಗೌರಿ ಅವರು. ಇನ್ನು ಥ್ಯಾಂಕ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡಂತಹ ಗೌರಿ ಅವರಿಗೆ ವಿವೇಕ್ ಅವರು ನಾಳೆ ನೀನು ಆಫೀಸಿಗೆ ಬಾ ಅಂತ ಹೇಳಿ ಕೇಳ್ತಾರೆ. ಇನ್ನದಕ್ಕೆ ಗೌರಿ ಅವರು, ಓ ನಾನು ಆಫೀಸಿಗೆ ಬರ್ಬೇಕಾ, ಏನಕ್ಕೆ ಅಂತ ಕೇಳಿದಾಗ ಇನ್ನು ಈ ಕಡೆ ವಿವೇಕ್ ಅವರು ನಾಳೆ ಕ್ಲೈಂಟ್ಸ್ ಬರ್ತಾರೆ, ಅವ್ರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತಗೊಳೋಂತಹ ಡಿಸೈನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದಾಗ ಗೌರಿ ಅವರು, ಓಹೋ ಇಲ್ಲಿ ಯಾರಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಇದಾರೋ ಅಂತ ಕೇಳಿದಾಗ ಇನ್ನು ಈ ಕಡೆ ವಿವೇಕ್ ಅವರು, ನಿನಗೆ ಗೊತ್ತಿರುತ್ತಲ್ವಾ ಅಂತ ಹೇಳ್ತಾರೆ. ಇನ್ನು ಗೌರಿ ಅವರು ಸ್ವಲ್ಪ ಸಿಕ್ ಮಾಡ್ಕೊಳೋತಾರ, ನಾನು ಯಾಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ನಾನೀಗ ದೀನ ಬಂದು ಗ್ರೂಪ್ ಆಫ್ CEO ಅವ್ರು ವಿವೇಕ್ ಅವ್ರ ಹೆಂಡತಿ ಅಂತ ಹೇಳ್ಬಿಟ್ಟು ಟಾಂಗ್ ನ ಕೊಡ್ತಾರೆ. ಇನ್ನು ನೀನ್ ಬರ್ತೀಯೋ ಇಲ್ವೋ ಅಂತ ಕೇಳಿದಾಗ ಇನ್ನು ಈ ಕಡೆ ಗೌರಿ ಅವರು, ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಳೋದಿಕ್ಕೆ ಹೋಗ್ತಾರೆ. ಗೌರಿ ಅವರು ಸರಿ ಆಯ್ತು ಅಂತ ಒಪ್ಕೊಂಡು ಅವ್ರ ಬೆಡ್ಗೆ ಸ್ವಲ್ಪ ಕೊಂಕ್ ಮಾತುಗಳನ್ನ ಆಡಿ ವಿವೇಕ್ ಅವ್ರನ್ನ ರೇಗಿಸ್ತಾ ಇರ್ತಾರೆ. ಇನ್ನು ಇಬ್ರು ಕೂಡ ಮಲ್ಕೊಂಡು ಬೆಳಗಾಗುತ್ತೆ, ಎದ್ದು ಇಬ್ರು ಕೂಡ ರೆಡಿಯಾಗಿ ಆಫೀಸ್ಗೆ ಹೋಗ್ತಾರೆ. ಈ ಕಡೆ ಶಾಂತ ಲಕ್ಷ್ಮಿ ಅವರು ವೀರು ಅವ್ರ ಕಾಲ್ನ ಒತ್ಕೊಂಡು ತುಂಬಾ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ಏನ್ರಿ ಮಾಡೋದು 1 ಲಕ್ಷನ ಹೊಂದ್ಸೋದಿಕ್ಕೆ ಅಂತ ಹೇಳಿ. ಇನ್ನು ಅಲ್ಲೇ ಇರುವಂತಹ ಕಾಂತವೀರ್ ಅವರು ಹೇಳ್ತಾರೆ, ಮನೆನ ಮಾರ್ಬಿಡೋಣ ಅಂತ ಹೇಳಿ. ಇನ್ನು ಚಿನ್ನು ಅವರು ಅಲ್ಲೇ ಹೋಗ್ತಾ ಇರ್ತಾರೆ. ಆ ಒಂದು ಸಂದರ್ಭ ಕರೆಕ್ಟ್ ಆಗಿ ತನ್ನ ಅಪ್ಪ ಅಮ್ಮ ಮಾತಾಡೋ ಮಾತನ್ನ ಕೇಳಿಸ್ಕೊಂಡಂತಹ ಚಿನ್ನು ಅವರು ತುಂಬಾ ಶಾಕ್ ಅಲ್ಲಿ ನಿಂತ್ಕೋತಾರೆ. ಕಾಂತವೀರ್ ಅವರು ಮನೆ ಮಾರೋದಿಕ್ಕೆ ತೀರ್ಮಾನ ಮಾಡಿದೀನಿ ಅಂತಿದ್ದಾಗೆ ಕಾಂತ ಲಕ್ಷ್ಮಿ ಅವರು ಸ್ವಲ್ಪ ಗಾಬರಿಗೆ ಒಳಗಾಗಿ, ನೀವು ಹೇಳಿದ್ರೆ ನಾನು ನಮ್ಮ ಅಕ್ಕನ ಹತ್ರ ದುಡ್ಡು ಕೇಳ್ಬೋದಾ, ಬಡ್ಡಿ ದುಡ್ಡು 1 ಲಕ್ಷನ ಅಂತ ಹೇಳಿ ಹೇಳ್ತಾರೆ. ಇನ್ನದಕ್ಕೆ ಕಾಂತವೀರ್ ಅವರು ಬೇಡ ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿ ಬಾಯಿನ ಮುಚ್ಚಿಸ್ತಾರೆ. ಇನ್ನು ಅಲ್ಲೇ ಕೇಳಿಸ್ಕೊತಾರಂತಹ ಚಿನ್ನು ಅವರು, ಹೇಗಾದ್ರೂ ಮಾಡಿ ಈ ಮನೆಯನ್ನ ಮಾರೋದಿಕ್ಕೆ ಬಿಡಬಾರ್ದು, 1 ಲಕ್ಷನ ಅಡ್ಜಸ್ಟ್ ಮಾಡಿ ಆ ದುಡ್ಡನ್ನ ಅವ್ರಿಗೆ ಕೊಟ್ಟು ಹೇಗಾದ್ರೂ ಮಾಡಿ ಮನೆನ ಉಳಿಸ್ಕೊಬೇಕು ಅಂತ ಹೇಳಿ ನಿಂತಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಆಫೀಸ್ಗೆ ಹೋಗೋ ಸಂದರ್ಭ ಕರೆಕ್ಟ್ ಆಗಿ ನೆನೆ ಪಿಂಕಿನೂ ಕೂಡ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಈ ಕಡೆ ವಿವೇಕ್ ಮತ್ತೆ ಗೌರಿ ಅವರು ಬರೋದನ್ನ ನೋಡಿ, ಹಲೋ ಮೇಡಮ್, ಹಲೋ ಸರ್, ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು
ಸರ್ ನೀವು ಇಷ್ಟು ಬೇಗ ಸತ್ಯನ ಒಪ್ಕೋತೀರಾ, ನಿಮ್ಮ ಹೆಂಡತಿ ಹತ್ರ ಇರೋಂತಹ ಟ್ಯಾಲೆಂಟ್ನ ನೀವು ಒಪ್ಕೋತೀರಾ ಅಂತ ಗೊತ್ತಿಲ್ಲದೇನೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾಗೆ ವಿವೇಕ್ ಕೋಪ ಮಾಡಿಕೊಂಡು ಸ್ವಲ್ಪ ಮಾತುಕತೆ ಆ ಒಂದು ಆಫೀಸ್ನಲ್ಲಿ ಇವರಿಬ್ಬರು ಮಧ್ಯೆ ನಡೆಯುತ್ತೆ. ಇನ್ನು ಗೌರಿ ಮತ್ತೆ ವಿವೇಕ್ ಅವ್ರ ಜಗಳನ ನೋಡಿ ಈ ಕಡೆ ಶಾಕ್ ಆಗಿ ಹೋಗ್ತಾರೆ. ಇನ್ನು ಇವ್ರು ಜಗಳ ಆಡ್ತಿರೋ ಸಂದರ್ಭ ಕರೆಕ್ಟಾಗಿ ನೆನ್ನೆ ಅಲ್ಲಿಗೊಬ್ರು ಆಫೀಸ್ ಬಾಯ್ ಬಂದ್ಬಿಟ್ಟು, ಸರ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಕ್ಲೈಂಟ್ಸು, ಅವ್ರನ್ನ ನಾನು ಬೇರೆ ಕಡೆ ಕೂರಿಸಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಗೌರಿ ಅವರು ಯಾರು ಆ ಮಿಡ್ಲ್ ಕ್ಲಾಸ್ ಕ್ಲೈಂಟ್ಸ್ ಅಂತ ಕೇಳ್ತಿದ್ದಾಗೆ, ವಿವೇಕ್ ಅವ್ರು ಹೇಳ್ತಾರೆ ಅವರು ಮಿಡಿಲ್ ಕ್ಲಾಸ್ ಅಲ್ಲ, ಅವರು ಪ್ರಾಜೆಕ್ಟ್ನ ಇದು ಮಾಡ್ತಾ ಇರೋದು ಮಾತ್ರ ಮಿಡಿಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ ಕ್ಯಾಬಿನ್ ಒಳಗಡೆ ಅಂತ ಹೇಳಿ ಗೌರಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಫೀಸ್ ಒಳಗಡೆ ಹೋಗ್ತಿದ್ದಾಗೆ ಅಲ್ಲಿ ಯಾವ ಕ್ಲೈಂಟ್ಸ್ ಕೂಡ ಬಂದಿರಲ್ಲ, ಅರೇಂಜ್ಮೆಂಟ್ಸ್ ಆಗಿರುತ್ತೆ. ಸೊ ಒಳಗಡೆ ಹೋದಂತಹ ವಿವೇಕ್ ಅವರಿಗೆ ಈ ಕಡೆ ಗೌರಿ ಅವರು ಆ ಒಂದು ಸಿಚುಯೇಷನ್ ನೋಡಿ ಸ್ವಲ್ಪ ಟಾಂಗ್ ಕೊಟ್ಟು ಅವ್ರನ್ನ ರೇಗಿಸ್ತಾ ಇರ್ತಾರೆ. ಸೊ ಈ ಒಂದು ಸಂಚಿಕೆಯ ಹೈಲೈಟ್ಸ್ ಇಷ್ಟ ಆಗಿರುತ್ತೆ. ನಾಳೆಯ ಸಂಚಿಕೆಯ ಹೈಲೈಟ್ಸ್ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.